ಸೊ 12 ಜೂನ್ ಬೆಳಗಾವಿ ಜಿಲ್ಲೆ ಗೋಕಾಕ್ ರೂರಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವ ಸಿಲ್ತಿಬಾವಿ ಏರಿಯಾನಲ್ಲಿ ಒಂದು ಆಕ್ಸಿಡೆಂಟ್ ಆಗಿರೋದು, ಮೆಡಿಕಲ್ ಎಮರ್ಜೆನ್ಸಿ ಸಡನ್ ಆಗಿ ಬರಬೇಕಂದ್ರೆ ಒಂದು ಕಾಲ್ ಬರ್ತದೆ. ಆ ಕಾಲನ್ನು ಅಟೆಂಡ್ ಮಾಡೋಕ್ಕೆ ಹೋಗುವಾಗ ಅಲ್ಲಿ ಒಂದು 2 ಜನ ಗಂಡ ಹೆಂಡತಿ ಬಿದ್ದಿರ್ತಾರೆ, 2 ವೀಲರಲ್ಲಿ ಹೋಗಿ ಬಿದ್ದಿರ್ತಾರೆ. ಸೊ ಗಂಡನಿಗೆ ಏನೋ ಮೇಜರ್ ಗಾಯ ಏನೂ ಇಲ್ಲ, ಅವನಲ್ಲಿ ಬಿದ್ದಿರ್ತಾನೆ. ಹೆಂಡತಿಗೆ ಗಾಯ ಯಾವುದು, ಮೇಜರ್ ಗಾಯ ಯಾವುದು ಕಾಣ್ತಾ ಇಲ್ಲ. ಸೊ ಬಾಯಲ್ಲಿ ಫ್ರಾತ್ ಸ್ವಲ್ಪ ಇರುವುದು ಮೈಲ್ಡಾಗಿ ಕಾಣ್ತಾ ಇತ್ತು. ಗಂಡನ ಜೊತೆ ಮಾತಾಡುವಾಗ ಗಂಡನೇ ಕಾಲ್ ಮಾಡಿರ್ತಾನೆ, ನಾನು ಇಲ್ಲಿ ಮರಗುಂಬಿ ದೇವಸ್ಥಾನದಿಂದ ಬರ್ತಾ ಇದ್ದೆ, ನಾನು ಹೆಂಡ್ತಿನೋ, ಇಲ್ಲಿ ಆಕ್ಸಿಡೆಂಟ್ ಆಗಿತ್ತು, ಸೆಲ್ಫ್ ಸ್ಕಿಡ್ ಆಯಿತು, ಆಕ್ಸಿಡೆಂಟ್ ಆಗಿತ್ತು, ನಾವು ಬಿದ್ದುಬಿಟ್ಟಿದ್ದೀವಿ ಅಂದರೆ ಹೇಳ್ತಾನೆ. ಸೊ ಗಂಡ ಹೆಂಡ್ತಿಯನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಚೆಕ್ ಮಾಡುವಾಗ ಹೆಂಡ್ತಿ ಡೆತ್ ಆಗಿರ್ತಾರೆ, ಯಾವುದೇ ಗಾಯ ಇರಲ್ಲ, ಬಟ್ ಡೆತ್ ಆಗಿರ್ತಾರೆ. ಗಂಡನಿಗೆ ಯಾವುದೇ ಗಾಯ ಇರಲ್ಲ, ನಾರ್ಮಲ್ ಇರ್ತಾನೆ. ಎಲ್ಲ ಚೆಕ್ ಮಾಡೋ ಸಂದರ್ಭದಲ್ಲಿ ನಾರ್ಮಲ್ ಇರ್ತಾನೆ. ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದು ಸಂಪೂರ್ಣವಾಗಿ ಏನೇನಾಗಿದೆ ಅಂದರೆ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಆ ಗಂಡನ ಹೆಸರು ಸಂತೋಷ್ ರೇವಣ್ಣ ಪಟ್ಟಾಯತ್, 33 ವರ್ಷ, ಸಿಂತಿಗುರಿ ಬೆಟ್ಟ ವಿಲೇಜ್, ಘಟಪ್ರಭಾ ಹತ್ತಿರ ಇರ್ತದೆ. ಇವನ ಹೆಂಡತಿ ಸಾಕವ್ವ ಸಂತೋಷ್ ಪಟ್ಟಾಯತ್, 32 ವರ್ಷ. ಇವ್ರಿಗೆ 2 ಮಕ್ಕಳು ಇರ್ತಾರೆ. ಗಂಡ ಹೆಂಡತಿ ಇಬ್ಬರು ಸಿಂತಿಗುರಿ ಬೆಟ್ಟನಲ್ಲಿ ವಾಸ ಮಾಡ್ತಾರೆ. ಇವನು ಟೈಲ್ಸ್ ಫಿಕ್ಸ್ ಮಾಡುವ ಕೆಲಸ ಮಾಡ್ತಾ ಇರ್ತಾನೆ. ಹೆಂಡತಿ ಅಂಗನವಾಡಿ ಕೆಲಸಕ್ಕೆ ಹಿಂಗೋ ಸೇರಬೇಕಂದ್ರೆ ಓದ್ತಾ ಇರ್ತಾರೆ ಇತ್ತೀಚೆಗೆ. ಸೊ ಇವನಕ್ಕೊಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇರುವುದು ಕಂಡು ಬಂದಿರ್ತದೆ. ಆದ್ದರಿಂದ ಹೆಂಡತಿಯನ್ನು ಸಾಯಿಸಬೇಕಂದ್ರೆ ಪ್ಲ್ಯಾನ್ ಮಾಡಿ 12ನೇ ತಾರೀಕು, ಜೂನ್ 12ನೇ ತಾರೀಕು ಸಾಯಂಕಾಲ 4 ಗಂಟೆಗೆ ಮುರುಗೋಡಿ ಮರಕುಂಬಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದರೆ ಹೆಂಡತಿಯನ್ನು ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ಅಲ್ಲಿ ಹೋಗಿಬಿಟ್ಟು ರಿಟರ್ನ್ ಬರೋ ಸಂದರ್ಭದಲ್ಲಿ ಮುರುಗೋಡಲ್ಲಿ ಒಂದು ಜೀರಾ ಸೋಡಾವನ್ನು ತಗೊಳ್ತಾನೆ. ಜೀರಾ ಸೋಡಾನಲ್ಲಿ ರ್ಯಾಟ್ ಪಾಯ್ಸನ್ ಮತ್ತು ಗಾಜಿನ ಗ್ಲಾಸ್ ಪೌಡರನ್ನು ಹಾಕ್ತಾನೆ. ಪೌಡ್ರನ್ನು ಹಾಕಿ ಹೆಂಡತಿಗೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ದೂರ ಬಂದು ಜೀರಾ ವಾಟರ್ ಕುಡಿ, ನಿಮಗೆ ಸಮಸ್ಯೆ ಇರೋದ್ರಿಂದ ಜೀರಾ ವಾಟರ್ ಕುಡಿ ಅಂದರೆ ಹೇಳ್ಬಿಟ್ಟು ಹೆಂಡತಿ ಕೊಡ್ತಾನೆ. ಮಿಕ್ಸ್ ಮಾಡದೇ ಇರೋದನ್ನು ಇವನು ಕುಡಿತಾನೆ ಇನ್ನೊಂದಲ್ಲಿ. ಕುಡಿದ ನಂತರ ಒಂದು 10 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿ ಸಿಲ್ತಿಬಾವಿ ಬರೋ ಸಂದರ್ಭದಲ್ಲಿ ಹೆಂಡತಿಗೆ ಹುಷಾರು ತಪ್ತದೆ, ಶಿವರಿಂಗ್ ಆಗ್ತದೆ. ಆಗೋ ಸಂದರ್ಭದಲ್ಲಿ ಅಲ್ಲಿನೇ ಗಾಡಿಯನ್ನು ನಿಲ್ಲಿಸ್ತಾರೆ. ತುಂಬ ಇವ್ರಿಗೆ ಮೆಡಿಕಲಿ ಸಮಸ್ಯೆ ಆಗೋ ಸಂದರ್ಭದಲ್ಲಿ ಗಂಡನೇ ಸ್ಟ್ರಾಂಗ್ಲೇಟ್ ಮಾಡ್ತಾನೆ, ಕುತ್ತಿಗೆಗೆ ಸ್ಟ್ರಾಂಗ್ಲೇಟ್ ಮಾಡಿಬಿಟ್ಟು ಕೊಲೆ ಮಾಡ್ತಾನೆ. ಕೊಲೆ ಮಾಡಿಬಿಟ್ಟು ಪೊಲೀಸರಿಗೆ ಮಾಹಿತಿಯನ್ನು ತಿಳಿಸ್ತಾನೆ, ನಾವು ಇಂಥಗೆ ಆಕ್ಸಿಡೆಂಟಲ್ಲಿ ಬಿದ್ದಿದ್ದೀವಿ ಅಂದರೆ ತಿಳಿಸಿರ್ತಾನೆ. ಇದರಲ್ಲಿ ಇವನು ಗಂಡನ ಇನ್ವಾಲ್ವ್ಮೆಂಟ್ ಇರೋದು ಕಂಡು ಬಂದಿರ್ತದೆ. ಇದು ಜೊತೆಗೆ ಬೇರೆ ಯಾರು ಪ್ರಚೋದನೆ ಮಾಡಿದಾರ, ಇವನಕ್ಕೆ ಒಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇರೋದ್ರ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದೀವಿ. ಅವರ ಪಾತ್ರ ಇರೋದ್ರ ಬಗ್ಗೆ ಇದುವರೆ ಕಂಡು ಬಂದಿಲ್ಲ. ಬಟ್ ಅವರು ಕೊಲೆ ಮಾಡೋಕ್ಕೆ ಹೇಳಿದ್ದಾರೆ ಅಂದರೆ ಅದನ್ನು ಕೂಡ ವಿಚಾರಣೆಯಲ್ಲಿ ನಡೀತಾ ಇದೆ. ಸೊ ಆಲ್ರೆಡಿ ಅಕ್ಯೂಸರನ್ನು ಸೆಕ್ಯೂರ್ ಮಾಡಿ ಪ್ರೊಡ್ಯೂಸ್ ಮಾಡಲಾಗಿದೆ. ತನಿಖೆಯಲ್ಲಿ ಇದೆ, ಕೇಸ್ ತನಿಖೆಯಲ್ಲಿ ಇದೆ. ಇದರಲ್ಲಿ ಬೇರೆ ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂದರೆ ಅದು ತನಿಖೆ ನಡ್ತಾ ಇದೆ. ಟೈಲ್ಸ್ ಫಿಕ್ಸ್ ಮಾಡೋದು, ಟೈಲ್ಸ್ ವರ್ಕ್.